ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ ಒಂದಷ್ಟು ದಿನಗಳ ಕಾಲ ಕನ್ನಡ ಕಿರುತೆರೆ ವೀಕ್ಷಕರನ್ನ ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸತೀಶ್ ಕಡಬಂಸ್ ಅವರು. ಮಿಡ್ ವೀಕ್ ಎಲಿಮಿನೇಷನ್ ಆಯ್ತು. ಯಾಕೆ ಅವರು ವೀಕೆಂಡ್ ವರೆಗೂ ಇರ್ಲಿಲ್ಲ, ಅದ್ರ ಜೊತೆಗೆ ಫಿನಾಲೆ ವರೆಗೂ ಇರ್ಲಿಲ್ಲ? ಸೊ ಈ ಮಿಡ್ ವೀಕ್ ಅಲ್ಲೇ ಎಲಿಮಿನೇಷನ್ ಆಗೋದಕ್ಕೆ ಕಾರಣ ಏನು, ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನ ನಾನು ಅವ್ರ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಹೇಗಿದ್ದೀರಾ? ಸರ್ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾಕೆ ಮಿಡಲ್ ಅಲ್ಲೇ ಮಿಡ್ ವೀಕ್ ಎಲಿಮಿನೇಟ್ ಆಗ್ಬಿಟ್ರಿ ಅಂತ? ಸರ್ ಇಲ್ಲ, ಇದು ಸೆಕೆಂಡ್ ವೀಕಲ್ಲೇ ನನಗೆ ಗೊತ್ತಾಗೋಗಿತ್ತು ಸರ್. ಅಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ರು, ಎಲ್ಲರೂ ಪ್ಲಾನ್ ಹಾಕೊಂಡು. ಈಗ ಫಸ್ಟ್ ವೀಕಲ್ಲಿ ಒಬ್ರು ನನ್ಗೆ ಓಟ್ ಹಾಕಲ್ಲ, ಅಂದ್ರೆ ತುಂಬಾ ಒಳ್ಳೆಯವನು, ಅವ್ನು ಕೆಲಸ ಮಾಡ್ತಾನೆ, ತುಂಬಾ ನೀಟ್ ಮಾಡ್ತಾನೆ ಅಂತ ಎಲ್ಲಾರು ಸೇರಿ 3 ಸಲ ಕ್ಲಾಪ್ಸ್ ತಟ್ಟಿದ್ದಾರೆ. ಆ ತರ ಹೆಸರು ತಗೊಂಡಿದ್ಕೆ ಯಾರು ನನ್ನ ನಾಮಿನಿ ಮಾಡಲ್ಲ ಫಸ್ಟ್ ವೀಕ್. ಎಲ್ಲಾರ್ಗು ನನ್ ಕಂಡ್ರೆ ಪ್ರೀತಿ ಒಂಥರ ಎಲ್ಲ ಇರುತ್ತೆ, ಆದ್ರೆ ಮಂಜು ಭಾಷಿಣಿ ಅವ್ರು ಮಾತ್ರ ಜಲಸ್ ಆಗ್ಬಿಡುತ್ತೆ. ಅವ್ರು ಬಂದ್ಬಿಟ್ಟು ನನ್ಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ಎಲ್ಲಾರ್ದು ಹೆಸರು ತೆಗೆದ್ರು, ನಿಮ್ಮ ಹೆಸರು ಯಾಕೆ ತೆಗಿಲಿಲ್ಲ, ನೀವು ಸೇಫ್ ಗೇಮ್ ಮಾಡ್ತಾ ಇದೀರಾ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಮೇಡಮ್ ಹಂಗಿದ್ರೆ ನನ್ನ ಹೆಸರೇ ತಗೊಳ್ಳಿ, ನನ್ನೇ ಕಳಪೆ ಅಂತ ಹಾಕಿ, ನನ್ನೇ ನಾಮಿನಿ ಹಾಕಿ, ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಆಕ್ಟಿಂಗ್ ಮಾಡಿದೆ. ಆಮೇಲೆ ಸೋತವ್ರೆ ಗೆದ್ದವರು ಅಂತ ಉಳ ಬಿಟ್ಟೆ. ಅಂದ್ರೆ ನೀವು ನನ್ ಸೋಲ್ಸಿದ್ರೆ ನಾನೇ ಫೈನಲಿಸ್ಟ್ ಆಗ್ತೀನಿ ಅಂತ. ಅಂದ್ರೆ ಅಲ್ಲಿ ಉಲ್ಟಾ ಆಗ್ತಾ ಇತ್ತು, ಏನ್ ಅನ್ಕೊಳ್ತೀವಿ ಅದ್ ಬಿಟ್ಟು ಬೇರೆ ಆಗೋದು. ಇವ್ರು ಗೆಲ್ತಾರೆ ಅಂದ್ರೆ ಗೆಲ್ಲೋರು ಸೋಲೋರು ಗೆಲ್ಲೋರು. ಆಮೇಲೆ ನನ್ಗೊಂದ್ ಗೇಮ್ ಕೊಟ್ಟಿರ್ತಾರೆ, ಸೀಕ್ರೆಟ್ ಟಾಸ್ಕ್. ಅದ್ರಲ್ಲಿ ನೀವು ಸೋತ್ರೇನೆ ವಿನ್ ಆಗೋದು ಅಂತ ನಮ್ಗೆ ಹೇಳಿ ಕಳಿಸಿರ್ತಾರೆ. ಅದರಿಂದ ನಾವು ಬೇಕು ಅಂತ ಸೋಲ್ತೀವಿ, ಸೋತ್ ಮೇಲೆ ನಾವು ಗೆಲ್ತೀವಿ. ಅಂದ್ರೆ ಆ ತರ ಫೈನಲಿಸ್ಟ್ ಲಿಸ್ಟಿಗೆ ಓಟದಲ್ಲಿ ಹೋಗ್ತೀವಿ ಅಷ್ಟೇ, ಫೈನಲಿಸ್ಟ್ ಆಗಲ್ಲ. ಆ ಥೀಮ್ ನ ಇಟ್ಕೊಂಡು ಅವ್ರು ಹಂಗ್ ಬಂದಾಗ ಅಟ್ಯಾಕ್ ಮಾಡಕ್ಕೆ ನಾನು ಹಿಂಗೆ ಅಟ್ಯಾಕ್ ಮಾಡ್ತೀನಿ. ನನ್ಗೆ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ. ಅಂದ್ರೆ ನಾನು ಸೋಲಕ್ಕೆ ಬಂದಿ, ನಾನು ಗೆಲ್ಲಕ್ ಬಂದಿಲ್ಲ, ನನ್ನೇ ಮಾಡಿ ಅಂತ ರೇಗಿಸ್ತೀನಿ. ಅವ್ರೇನ್ ಮಾಡ್ತಾರೆ, ಒಳಗೆ ರೂಮ್ ಹೋಗ್ಬಿಟ್ಟು ಒಬ್ಬೊಬ್ರನ್ನೇ ಕರೆದ್ಬಿಟ್ಟು ನನ್ನ ನಾಮಿನಿ ಮಾಡಿ, ಈ ಸಲ ಅವ್ರನ್ನೇ ಆಚೆ ಹಾಕೋಣ ಅಂತ ದುಶ್ಮನಿ ತರ ಸ್ಟಾರ್ಟ್ ಮಾಡ್ತಾರೆ. ಅದು ನನಗೆ ಒಂದು ತೂತ್ ಇರುತ್ತೆ ಕ್ಯಾಮ್ರಾಗೆ, ರೂಮ್ಗೂ ಹಾಲ್ಗೂ. ಅಲ್ಲಿಂದ ಕೇಳಿಸ್ತಿರುತ್ತೆ. ನಾನು ಹಿಂಗ್ ಸಡನ್ ಆಗಿ ತಿರುಗ್ತೀನಿ, ಸಡನ್ ಆಗಿ ಹಂಗೆ ನೋಡ್ತಾವ್ರೆ ಅಂತಾರೆ, ಸೈಲೆಂಟ್ ಆಗ್ತಾರೆ. ಆಮೇಲೆ ಆ ಬಿಹೇವಲ್ ಗೊತ್ತಾಗ್ಬಿಡುತ್ತೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದಾರೆ, ನಂದೇ ಇದು ಅಂತ. ನನಗೆ ಸ್ಪಂದನ ಬಂದು ತುಂಬಾ ಮರ್ಯಾದೆ ಕೊಡ್ತಾಳೆ, ಅವಳಿಗೆ ನಾನು ತುಂಬಾ ಮರ್ಯಾದೆ ಕೊಡ್ತೀನಿ. ಅವಳಿಗೂ ಆ ಲೆಕ್ಕಕ್ಕೆ ಲಾಸ್ಟ್ ದಿನ ಅವಳು ತಂದಿಟ್ಟಿದ್ದು ನಂಗೆ ತುಂಬಾ ಬೇಜಾರಾಯ್ತು. ಅವಳನ್ನು ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅಂದ್ರೆ ಯಾ ಲೆಕ್ಕಕ್ಕೆ. ಈಗ ನಂದವಳ್ದು ಏನೂ ಇಲ್ಲ, ಜಗಳ ಇಲ್ಲ. ಅವಳು ಮಾಡಕ್ ಕಾರಣ ಮಂಜು ಭಾಷಿಣಿ ಅವರ ಹೇಳಿಕೆ ಮಾತಿಂದಾನೆ, ಅವಳು ಓನ್ ಡಿಸಿಷನ್ ದಿಂದ. ಯಾಕಂದ್ರೆ ಅಷ್ಟು ಜನದಲ್ಲಿ ಜಗಳ ಆಡದೆ ಕೆಲಸ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ಕೊಂಡು ಮಾಡ್ತಾ ಇದ್ದು ಸ್ಪಂದನ, ನಾನು, ಆಮೇಲೆ ಚಂದ್ರಪ್ರಭಾ ಅವರು. ಅಂದ್ರೆ ಸ್ಪಂದನ ಜೊತೆ ಮಾಳು ಇದ್ರು, ಅವರಿಬ್ರು ನಾವಿಬ್ರೇ ಮಾಡ್ತಾ ಇದ್ದಿದ್ದು. ಮಿಕ್ದವ್ರೆಲ್ಲ ಬರೀ ಒತ್ಲ ಹೊಡೆಯೋರು. ಸುಮ್ನೆ ಅವ್ರು ಸರಿ ಮಾಡಿಲ್ಲ, ಇವ್ರು ಸರಿ ಮಾಡಿಲ್ಲ, ಕಂಪ್ಲೇಂಟು, ಆಮೇಲೆ ಅವ್ರದ್ದು ಇಲ್ಲೇ ಮಾಡಿಲ್ಲ, ಇಲ್ಲೇ ಬಿಟ್ಟವ್ರೆ ಅಂತ ಹೇಳೋದು. ಅಲ್ಲಿಂದ ಒಂದು ಲೋಟ ಎತ್ತಿಕಕ್ಕೆ ಅಭಿಷೇಕು ಒಂದು ದೊಡ್ಡ ರಂಪನ್ ರಾಧ ಅಂತಾನೆ ಮಾಡ್ತಾರೆ, ಅದಕ್ಕೊಂದು ದೊಡ್ಡ ಜಗಳ ಮಾಡ್ತೀನಿ. ಅವಾಗ ಅವ್ರ ಹತ್ರ ಹೇಳ್ಸ್ಕೊಂಡ್ ಮಾಡ್ಬೇಕಂತ ಅಳುನು ಬಂದ್ಬಿಡುತ್ತೆ ನನ್ಗೆ. ಅಂದ್ರೆ ಹಂಗೆ ತಿಳ್ಕೊಂಡ್ ಮಾಡಕ್ಕಾಗಲ್ವಾ, ರಾಜ್ರಿಂದ ಹೇಳ್ಸ್ಕೊಂಡ್ ಬೈಸ್ಕೊಂಡೇ ಮಾಡ್ಬೇಕಾ? ಅವ್ರವ್ರ ವಯಸ್ಸಿದ ಕೆಲಸ ಮಾಡ್ಬೇಕು. ಇಲ್ಲ ನಮ್ ಕಡೆಯವರೇ ಜಂಟಿಗಳೆಲ್ಲ ಒಂದ್ ಕಡೆ ತಾನೆ, ಆ ಒಂದ್ ಲೋಟ ಎತ್ಕೊಂಡ್ ಬಂದ್ ಕೊಟ್ಟಿದ್ರೆ ನಾನೇ ತೊಳೆದ್ ಬಿಡ್ತಿದ್ದೆ. ಅದನ್ನ ತರಕ್ಕೂನು ಅದನ್ನ ಹೂ ಕಿರ್ಚ್ಕೊಂಡು ನೀನ್ ಹೈಲೈಟ್ ಆಗಿ ಮಾತಾಡ್ಬೇಕಾ ಅಂದ್ಬಿಟ್ಟು ನಾನು ಅವ್ರಿಗೆ ರೇಗ್ಬಿಟ್ಟು ಜಗಳ ಮಾಡಿ ಕೊನೆಗೆ ನಾನೇ ಎತ್ಕೊಂಡ್ ಬಂದು ತೊಳೆದಿಡ್ತೀನಿ. ಅವಾಗ ಎಲ್ಲಾರು ಒಂಥರ ಬೇಷ್ ಅಂತಾರೆ, ನಂಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಆಮೇಲೆ ಎಲ್ಲಾರ ಕೈಲೂ ಕ್ಲಾಪ್ಸ್ ತಟ್ಟಿಸ್ತಾರೆ. ಅಂದ್ರೆ ಎಲ್ಲಾರ್ದು ಅವನೇ ಮಾಡ್ತಾನೆ, ಅಂದ್ರೆ ತಿಳ್ಕೊಂಡ್ ಮಾಡ್ತಾನೆ, ಆತರ ನೀವ್ ಯಾಕಿಲ್ಲ ಅಂತ ನನ್ನ ಹೊಗಳ್ತಾರೆ. ಅವಾಗ ಅಳುನೇ ಬಂದ್ಬಿಡುತ್ತೆ. ಅಂದ್ರೆ ಪ್ರೀತಿಗೆ ಅಳು ಬರುತ್ತೆ, ಆದ್ರೆ ಇವ್ ನನ್ ಮಕ್ಳು ನನ್ ಮಾತು ಕೇಳ್ತಿಲ್ವಲ್ಲ, ನಾವು ಬೈಸ್ಕೊಳ್ತಿದೀವಲ್ಲ ಅನ್ನೋದು ಎಕ್ಸ್ಟ್ರಾ ಅಳು ಬರುತ್ತೆ. ಅದನ್ನ ಹಾಕೇ ಇಲ್ವಂತೆ, ನನಗೆ ಗೊತ್ತೇ ಇಲ್ಲ ಅದು. ಅದ್ರ ತರ 3 ಸಲಿ ಕ್ಲಾಪ್ಸ್ ತರ್ತಾರೆ ಸರ್. ಒಂದ್ಸಲಿ ಬಾತ್ರೂಮ್ ತೊಳೆದಿದ್ಕೆ, ಒಂದ್ಸಲಿ ಮನೆ ಮೇಂಟೆನೆನ್ಸ್ಗೆ, ಆಮೇಲೆ ಪಾತ್ರೆ ತೊಳೆದಿ ಅದನ್ನ ಜೋಡ್ಸೋದು ಶೆಲ್ಫ್ ಅಲ್ಲಿ, ಅದನ್ನು ಹೈಲಿ ಪ್ರೊಫೆಷನಲ್ ಆಗಿ ಜೋಡಿಸ್ತಿದ್ದೆ. ಒಂದೊಂದನ್ನು ಒಂಥರ ಸ್ಟೈಲ್ ಆಗಿ ಕಾಣೋ ತರ, ನಮ್ಮನೆ ನನ್ ಸೊತ್ತು ಆ ತರ ಬಿಗ್ ಬಾಸ್ ಮನೆನ ನಾನು ಟ್ರೀಟ್ ಮಾಡ್ತಾ ಇದ್ದೆ. ಅವರೆಲ್ಲ ಬಂದು ಇದು ಲಾಡ್ಜು, ಅವ್ನ್ ಮಾಡ್ಲಿ, ಬೇಕಾದ್ರೆ ಇವ್ನ್ ಮಾಡ್ಲಿ ಅಂತ ಎಷ್ಟು ಗಲೀಜಾಗಿ 1-2 ದಿನ ಎಲ್ಲ ಜಗಳ ಆಡ್ಕೊಂಡು ಯಾರು ಕ್ಲೀನ್ ಮಾಡ್ಲಿಲ್ಲ. ಅವತ್ತು ಲಾಡ್ಜ್ಗಿಂತ ಮೋಸ ಆಗಿತ್ತು, ಅಷ್ಟು ಗಲೀಜು ಕಿಚನ್. ಅವಾಗ ಹೋಗ್ಬಿಟ್ಟು ನಾನು ಕಿಚನ್ ಇದರಲ್ಲಿ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಅಷ್ಟು ಜಿಡ್ಡು, ಅಷ್ಟು ಗಲೀಜ್ ಮಾಡಿದ್ರು. ಯಾರು ಕೆಲಸ ಮಾಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರು. ನಾನು ಚಂದ್ರಪ್ರಭಾಗ್ ಹೇಳಿದೆ, ಸರ್ ನಾನು ಮಾಡಕ್ ಹೋಗ್ತೇನೆ, ಬರಂಗಿದ್ರೆ ಬನ್ನಿ ಅಂತ. ಅವರು ಇವನು ಉಳಿಸ್ಕೊಳ್ತಾ ಇರೋದು, ಕ್ಲಾಪ್ಸ್ ತರ್ತಾ ಇರೋದೇ ಮನೆ ಕೆಲಸ ಮಾಡಿ ಅಂತ, ನೀನ್ ನಿಂತ್ಕೋ ನಾನೇ ಪಾತ್ರೆ ತೊಳಿತೀನಿ ಅಂತ. ನಂದೆಲ್ಲ ಅವರೇ ತೊಳಿತಾರೆ. ಅದಾದ್ಮೇಲೆ ಶೆಲ್ಫಾರ ನಾನ್ ತೊಳಿತೀನಿ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ದು ಫುಲ್ ಇದನ್ನ ಅವ್ರಾಗಿದ್ರೆ ಚಂದ್ರಪ್ರಭಾಗೆ ಬಿಟ್ಟಿದ್ರೆ ಅವ್ರು ಬರೀ ಸುಮ್ನೆ ಎಳೆದ್ಬಿಟ್ಟು ಸುಮ್ನೆ ಅನ್ಬಿಟ್ಟಿರೋರು, ಕಸ ತೆಗೆದ್ಬಿಟ್ಟಿರೋರು. ನಾನು ವಿಮ್ನ ನೀರಲ್ಲಿ ಹಾಕೊಂಡು ಅದನ್ನೆಲ್ಲ ಚುಮ್ಕ್ಸಿ ಜಿಡ್ಡೆಲ್ಲ ಹೋಗ್ಸಿ ಸ್ವಲ್ಪ ಹೊತ್ತು ಮೆತ್ತಗಾಗ್ಲಿ ಅಂತ ಬಿಟ್ಟು ನೀಟಾಗಿ ಉಜ್ಜುತ್ತಾ ಇರ್ತೀನಿ. ಇದ್ದಕ್ಕಿದ್ದಂಗೆ ಅಶ್ವಿನಿ ಗೌಡ ಅವರು, ಜಾನು ಅವ್ರು ಬರ್ತಾರೆ.
ಅಯ್ಯೋ ಏನ್ ಇಷ್ಟು ಸೂಪರ್ ಆಗಿ ಮಾಡ್ಬಿಟ್ಟಿದ್ದೀರಾ, ವಾವ್ ನೀವ್ ಏನ್ ಮಾಡಿದ್ರು ಎಷ್ಟು ಇಂಟ್ರೆಸ್ಟ್ ತಗೊಂಡ್ ಮಾಡ್ತೀರಾ ಅನ್ಬಿಟ್ಟು ತಿರ್ಗಾ ಕರ್ದಿ ಕ್ಲಾಪ್ಸ್ ತರಿಸ್ಬಿಟ್ರು. ಅಡಿಗೆ ಮನೆ ಎಷ್ಟು ಕ್ಲೀನ್ ಆಗಿ ಜೋಡಿಸಿದ್ದಾರೆ ಪ್ಲಸ್ ಇದ್ ಮಾಡಿದ್ದಾರೆ ಅಂತ. ಆದ್ರೆ ಪಾತ್ರೆ ಅವ್ರು ತೊಳ್ಕೊಡ್ತಾ ಇದ್ರು, ನಾನ್ ಜೋಡಿಸ್ತಾ ಇದ್ದೆ. ಈ ಮುಂದ್ಗಡೆ ಸ್ಲ್ಯಾಬ್ ಮಾತ್ರ ಫುಲ್ ಕ್ಲೀನ್ ಮಾಡಿದೆ. ಅದೆಲ್ಲ ಒಂದು ಚೂರು ಬಿಡದಂಗೆ ಒಂದೊಂದು ಸ್ಟವ್ದು ಕಬ್ಬಣಗಳೆತ್ತಿ ಎಲ್ಲ ಒರೆಸಿ ಹೊಸದಾಗಿ ನಾವು ಫಸ್ಟ್ ಬಂದಾಗ ಹೆಂಗಿತ್ತು ಮನೆ ಆ ಲೆವೆಲ್ಗೆ ಮಾಡಿದೆ. ಅದಕ್ಕೊಂದ್ಸಲಿ ಕ್ಲಾಪ್ಸ್ ತರ್ತಾರೆ, ಅದ್ ಬಿಟ್ಟು ಇನ್ನೊಂದ್ಸಲಿಗೂ ಕ್ಲಾಪ್ಸ್ ತರ್ತಾರೆ. ಅಂದ್ರೆ 3 ಸಲಿದು ಕ್ಲಾಪ್ಸ್ ತಟ್ಟಿರೋದು ಹಾಕೇ ಇಲ್ವಂತೆ. ಯಾವಾಗ ತಟ್ಟಿದ್ರು ಅಂತ ಎಲ್ಲ ಕೇಳ್ತವ್ರೆ. ಆದ್ರೆ ಬರೀ ಜಗಳ ಆಡಿದ್ದು ಹಾಕಿದಾರಂತೆ. ಆದ್ರೆ ಜಗಳ ಬಂದು ನಾನು ಯಾವುದು ಕೆದ್ಕೊಂಡು ಹೋಗಿ ಆಡಿದ್ದಲ್ಲ. ಒಂದು ಮನೆ ನೀಟಾಗಿ ಇಲ್ಲ ಅಂತ ಜಗಳ ಆಯ್ತು, ಅದನ್ನ ಏಳ್ಸ್ಕೊಂಡ್ ಮಾಡ್ಬೇಕಂತ. ಇನ್ನೊಂದು ಬಂದು ಚಂದ್ರಪ್ರಭು ಅವರು ಡೇ 1 ಇಂದನೇ ನಂದು ಮೇಕಪ್ ವಿಷಯ ಅಂತ ನಾನು ಯಾವ ಮೇಕಪ್ ಸಾಮಾನು ತಗೊಂಡೋಗಿರ್ಲಿಲ್ಲ. ಬರೀ ಕೇರ್ ಅಂದ್ರೆ ಮಾಯಶ್ಚರೈಸರು, ಆಮೇಲೆ ವಿಟಮಿನ್ ಸಿದು, ಆಮೇಲೆ ಸನ್ಸ್ಕ್ರೀನ್ ಲೋಷನ್ನು, ಆಮೇಲೆ ಬಾಡಿ ಲೋಷನ್ನು, ಆಮೇಲೆ ಹೇರ್ಗೆ ಶಾಂಪೂ, ಕಂಡೀಷ್ನರು, ಆಮೇಲೆ ಏರ್ ಸಿರಮ್ ಅಷ್ಟೇ. ಅದು ಬಿಟ್ಟು ಕಣ್ಣು ನಂದು ರೆಡ್ ಆಗುತ್ತೆ ಅಂತ ಐ ಡ್ರಾಪ್ಸು, ಆಮೇಲೆ ಲಿಪ್ಸ್ಟಿಕ್ ಅಂತಾನು ಹೇಳಿದ್ರು. ಅದು ಬಂದು ಲಿಪ್ ಬಾಂಬ್ ವೈಟ್ ಕಲರ್ ಇರುತ್ತೆ ಒಳಗಡೆ, ಅದು ಶೈನಿಂಗ್ ಬರೋದಕ್ಕೆ. ನಂದು ಡ್ರೈ ತರ ಕಾಣುತ್ತೆ ಅಂದ್ಬಿಟ್ಟು ಅದೊಂದು ಹಚ್ಕೊಳ್ತಿದ್ದೆ. ಅದು ಬಿಟ್ಟು ಟ್ಯಾಬ್ಲೆಟ್ಸ್ ಬಂದು ಹೇರ್ ಫಾಲ್ ಆಗಬಾರ್ದು ಅಂತ, ಯಾಕಂದ್ರೆ ನಾನು ಟ್ರೀಟ್ಮೆಂಟ್ ಅಲ್ಲೇ ಇದ್ದೆ. ಹೇರ್ ಫಾಲ್ ಆಗಬಾರ್ದು ಅಂತ ರಾತ್ರಿ ಮಲಗಬೇಕಾದ್ರೆ 3 ತರ ಟ್ಯಾಬ್ಲೆಟ್ ಅಂದ್ರೆ 1, 2, 3 ಅಂತ ಇರುತ್ತೆ. ಅದರಲ್ಲಿ 1, 2 ಒಂದಿನ ತಗೊಂಡ್ರೆ 1, 3 ಇನ್ನೊಂದು ದಿನ ತಗೋಬೇಕು. ಆದ್ರೆ 1 ಮಾತ್ರ ಡೈಲಿ ತಗೋಬೇಕು. ಆ ಮಾತ್ರೆ ನುಂಗ್ತಿದ್ದೆ. ಅದು ಬಿಟ್ಟು ಏರ್ಗೆ ಸಿರಮ್ ಒಂದು, ಸ್ಪ್ರೇ ಒಂದು, ಆಮೇಲೆ ಮಿಕ್ಕಿದ ಕಡೆ ಇಂದುಲೇಖ ಆಯಿಲ್ ಹಾಕ್ತಿದ್ದೆ. ಬಾಡಿಗೆ ಬಂದು ಗೋಕುಲ್ ಪೌಡ್ರು ಹಾಕ್ತಾ ಇದ್ದೆ ಅಷ್ಟೇ. ಇದರಲ್ಲಿ ಮೇಕಪ್ ಸಾಮಾನು ಎಲ್ಲಿಂದ ಬಂತು? ಟ್ರೀಟ್ಮೆಂಟ್ ಸಾಮಾನು ಇದು. ಇವ್ರೇನ್ ಮಾಡಿದ್ರು, ಮೇಕಪ್ ಸಾಮಾನು ಮೆಡಿಕಲ್ ಸ್ಟೋರು ಅಂತ ಹೇಳ್ತೀನಿ, ನೀನು ಸುಮ್ಮನೆ ನಗ್ತಾರೋ, ನಾನು ತಲೆ ಚೆಚ್ಚೋದಂಗೆ ಒದ್ದಾಡ್ತೀನಿ, ನೀನು ಆಕ್ಟಿಂಗ್ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಗ್ತಾ ಇರೋ ಅಂತ. ಅದು ನನಗೆ ಎಲ್ಲೋ ಕಂಟೆಂಟ್ ಇರ್ಬೋದು, ಯಾಕಂದ್ರೆ ಇವರು ಅದರಲ್ಲೇ ಬೆಳೆದು ಬಂದವರು, ನಾನು ಹೊಸಬ. ಅವ್ರು ಹೇಳಿದ್ದಕ್ಕೆ ಮೂಗ್ ತಲೆ ತರ ಅನ್ಕೊಂಡು ಹೀ ಹೂ ಹೀ ಅನ್ಕೊಂಡಿದ್ದೆ. ಅದೇನಾಯ್ತು, ಬರ್ತಾ 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 ತಮಾಷೆನೇ ಅನ್ನಿಸ್ತಿತ್ತು. ಅಂದ್ರೆ ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಿದೀವಲ್ಲ ಅಂತ. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಬಗ್ಗೆ ಅವರು ಅಯ್ಯೋ ಮೇಕಪ್ ಹೋಯ್ತಾರೆ ಅಯ್ಯೋ ಅಂತಿದ್ರೆ ನಾನು ನಕ್ಕೊಂಡಿರ್ತೀನಿ, ಯಾಕಂದ್ರೆ ಪ್ಲಾನ್ಡ್ ಅಂತ. ಆದ್ರೆ ಜನದ ಮುಂದೆ ಅದು ಲಾಸ್ಟ್ ಅಲ್ಲಿ ಗೊತ್ತಾಯ್ತು. ಅಂದ್ರೆ ಯಾವಾಗ ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಆದ್ರೆ ಹಿಂದಿನ ದಿವಸ ನಾವು ಹೋಟ್ಲು ಸೀಸ್ ಆಗಿ ಅದೇ ಅಲ್ಲೇ ಹೋಟ್ಲಲ್ಲಿ ಇರ್ತೀವಿ. ಅವತ್ ಮೈಕ್ ಇರಲ್ಲ, ಫುಲ್ ಆಗಿ ಮಾತಾಡ್ಕೊಂಡಿರ್ತೀವಿ. ಫುಲ್ ಆಗಿ ಅಂದ್ರೆ ಇವಾಗ ಹೆಂಗೂ ಇಂಡಿಯಾ ಫುಲ್ ನ್ಯೂಸ್ ಆಗಿರುತ್ತೆ, ನಾಳೆ ನಮ್ದೇ ಜಗಳ ಮಾಡ್ಬಿಟ್ರೆ ಫುಲ್ ಹೈಲೈಟ್ ಆಗ್ಬಿಡುತ್ತೆ ಅಂತ. ಅವಾಗ ಈ ಲೆವೆಲ್ಗೆ ಆಡ್ತಾರೆ ಡ್ರಾಮಾ ಅನ್ನೋದು ನನಗೆ ಗೊತ್ತಿರಲ್ಲ. ಆಮೇಲೆ ಸ್ನಾನಕ್ಕೆ ಹೋದಾಗ ಈಗಲೇ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಟೈಮ್ ನಾವು ಮಾತಾಡ್ಕೊಂಡಿರ್ಲಿಲ್ಲ. ಸ್ನಾನಕ್ಕೆ ನಾನು ಹೋಗ್ತಾ ಇದ್ದೆ 20 ನಿಮಿಷ. ನಂದೇನ್ ಬಾಡಿ ಅಷ್ಟು ಅಗಲ ಇಲ್ಲ, ನಂದೇನ್ 6 ಪ್ಯಾಕ್ ಅಲ್ಲ ಅಷ್ಟೊಂದು ಉಚ್ಕೊಳಗೆ. ಒಂದೊಂದ್ಸಲಿ ಶಾಂಪು ಹಾಕೋದು, ನೀರ್ ಹಾಕೋದು, ಮೈಗೆ ಮಕ್ಕಳು ಸೋಪ್ ಹಾಕೋದು, ನೀರ್ ಹಾಕೋದು, ಇಲ್ಲಿಗೆ ಸೋಪ್ ಹಾಕೋದು, ನೀರ್ ಹಾಕೋದು, ಕಂಡೀಷ್ನರ್ ಹಾಕೋದು, ಬಿಡೋದು. 20 ನಿಮಿಷದಲ್ಲಿ ಮುಗಿಯುತ್ತೆ. ಆದ್ರೆ ಅಲ್ಲಿ ತಣ್ಣೀರು ಬಿಸಿನೀರು 2 ಬಚ್ಚಲು ಮನೆ ಇತ್ತು. ಒಂದ್ರಲ್ಲಿ ಬಿಸಿನೀರು ಬರ್ತಾನೆ ಇರಲಿಲ್ಲ, ಒಂದ್ರಲ್ಲಿ ಬರೀ ಬಿಸಿನೀರು ಬರೋದು. ಎಲ್ಲಾರು 90% ಬಿಸಿನೀರ್ಗೆ ಹೋಗೋರು. ತಣ್ಣೀರ್ಗೆ ಹೋಗಿ ಅಂದ್ರೆ ಯಾರು ಹೋಗಲ್ಲ. ಯಾವಾಗ್ಲೂ ಬಾಕ್ಲು ತೆಗ್ದಂಗಿರುತ್ತೆ, ಖಾಲಿನೇ ಇರುತ್ತೆ. ನಾನು ಯಾರ್ಯಾರು ಹೋಗ್ತೀರಾ ಹೋಗಿ, ನೀವ್ ಹೋಗ್ತೀರಾ ಅಯ್ಯಪ್ಪ ತಣ್ಣೀರ್ ಬೇಡ, ಅಯ್ಯಪ್ಪ ತಣ್ಣೀರ್ ಬೇಡ ಅಂತಾರೆ. ನಾನು ಹೋದಾಗ್ಲೇ ಬಂದ್ ಬಾಕ್ಲಿ ತಡ್ತಾರೆ. ತಣ್ಣೀರ್ ಮಾಡಲ್ಲ, ಸುಮ್ನೆ ಇವರು ಕ್ರಿಯೇಟ್ ಮಾಡಕ್ಕೆ. ಅಯ್ಯೋ ಎಷ್ಟೋ ಸತೀಶ್ ಸರ್ ಅನ್ಕೊಂಡು ನನಗೆ ಪಿತ್ತ ನೆತ್ತಿಗಿರುತ್ತೆ. 5 ನಿಮಿಷ ಆಗಿರುತ್ತೆ, ಇವ್ರು 2 ಅವರ್ ಅಂತಾರೆ. ಅಂದ್ರೆ 20 ನಿಮಿಷಕ್ಕೆ ಆಚೆ ಬರ್ತಿದ್ದೆ. ಅದು ಬೇಕಾದ್ರೆ ಅಲ್ಲಿ ಕ್ಯಾಲ್ಕುಲೇಟ್ 24 hour ಬಾರ್ 7 ಅಲ್ಲಿ ಲೆಕ್ಕ ಸಿಕ್ಕಿದ್ರೆ ಚೆಕ್ ಮಾಡಿ. ಆಮೇಲೆ ಆ ಬಾತ್ರೂಮ್ಗೆ ಯಾರೂ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬರೀ ತಣ್ಣೀರಲ್ಲಿ ಏನ್ ಮಾಡಿದ್ರು ಬಿಸಿನೀರು ಬರ್ತಾನೆ ಇರ್ಲಿಲ್ಲ. ಅದು ನನಗೆ ತಣ್ಣೀರು ಊಟಿ ವೆದರಲ್ಲೂ ನಾನು ಐಸ್ ನೀರಲ್ಲೂ ಸ್ನಾನ ಮಾಡ್ತೀನಿ. ನನಗೆ ತಣ್ಣೀರೇ ರೂಢಿ ಇರೋದು, ತಣ್ಣೀರೇ ಮಾಡೋದು. ಆಮೇಲೆ ಎಲ್ಲಾರನು ನೀವು ಅರ್ಜೆಂಟ್ ಇದೆಯಾ ಹೋಗ್ರಿ, ನೀವು ಅರ್ಜೆಂಟ್ ಇದೆಯಾ ಹೋಗಿ, ಆದ್ರೆ ಯಾರು ಬಾಕ್ಲು ತಕ್ಬೇಡಿ, ನೀವು ಹೋಗ್ತೀರಾ ಅಂತ ಕಳಿಸಿ ಲಾಸ್ಟಲ್ಲಿ ನಾನು ಹೋಗ್ತಿದ್ದೆ. ಆದ್ರೆ ಫುಲ್ ಖಾಲಿ ಇರೋದಲ್ಲ, ಅವಾಗ ನಾನು ಹೋದ್ರೆ ಅವಾಗ್ಲೇ ಬರೋರೆಲ್ಲ ಸುಮ್ನೆ ಬೇಕು ಅಂತ. ಆಮೇಲೆ ಇವ್ರಿಗೆ ಏನು ಕಾಯೋದು ಗೀಯೋದು ಬೇಜಾರೇ ಇರ್ಲಿಲ್ಲ, ಯಾಕಂದ್ರೆ ಪಕ್ಕ ಇನ್ಯಾರೋ ಕೂತಿರೋರು, ಅವ್ರ ಜೊತೆ ಹರಟೆ ಹೊಡ್ಕೊಂಡು ಕೂತಿರೋರು, ಕಾಕ್ರೋಚ್ ಸುಜಿ ಜೊತೆ ಹರಟೆ ಇಲ್ಲ ಗಿಲ್ಲಿ ನಟನ ಜೊತೆ ಹರಟೆ ಹೊಡ್ಕೊಂಡು ಕೂತಿರೋರು. ಇವ್ರಿಗೆ ಬೇಜಾರೇ ಆಗ್ತಾ ಇರ್ಲಿಲ್ಲ. ಕಂಟೆಂಟ್ ಕೊಡೋಕ್ಕೋಸ್ಕರ ಹೇಳ್ಕೊಟ್ಟಿದ್ರು ನಂಗೆ. ಅಯ್ಯೋ ಏನ್ ಸಾರ್ ಅಂತ ಹಿಂಗೆಲ್ಲ ಮಾಡ್ತೀನಿ, ನೀವು ನಕ್ಕೊಂಡಿರ್ರಿ ಅಷ್ಟೇ, ಇನ್ನೇನು ಮಾತಾಡಬೇಡಿ ಅಂತ. ನಾವು ಹಂಗೆ ಸಪೋರ್ಟ್ ಮಾಡ್ಕೊಂಡು ಬಂದೆ. ಲಾಸ್ಟ್ ದಿನ ಸ್ಥಾನದಿಂದ ಬರ್ತೀನಿ, ಎಲ್ಲ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ. ಯಾವ ಲೆಕ್ಕಕ್ಕೆ ಅಂದ್ರೆ ಅವ್ರದನ್ನ ಹತ್ತಿರೋದನ್ನೆಲ್ಲ ನಿಜ ಅನ್ಕೊಂಡು ನನ್ನ ಜೊತೆ ರಿಯಲ್ ಜಗಳ, ಒಡೆದಾಟ ಬಡದಾಟಕ್ಕೆ ಬರಂಗೆ. ನನ್ಗೆ ಎಷ್ಟು ಪಿತ್ತ ನೆತ್ತಿಗೆ ಇರುತ್ತೆ ಅಂದ್ರೆ ಧನು ಎತ್ತಿ ಒಡೆದೇ ಬಿಟ್ಟೆ ಅಂತ ಅನ್ಕೊಂಡೆ. ಆ ಲೆವೆಲ್ಗೆ ಯಾರಿಗೆ ಆಗ್ಲಿ ಸರ್, ನಮ್ಮಿಬ್ರು ಜಗಳನೇ ಅಲ್ಲ ಅದು. ಅದಕ್ಕೆ ಅವ್ರ ಮಾತು ನಂಬ್ಕೊಂಡು ಬಂದು ರಿಯಲ್ ಜಗಳ ತರ ಮೈ ಮೇಲೆ ಬಂದ್ಬಿಟ್ರು. ಎತ್ತೇ ಬಿಟ್ಟಿದೆ ಸರ್ ಕೈ. ಅಂದ್ರೆ ಅಲ್ಲಿ ಒಳಗೆ ರೂಲ್ಸ್ ಇದೆಯಲ್ಲ, ಅದ್ ಜ್ಞಾಪಕ ಬಂದು ಸುಮ್ಮನಾದೆ. ಯಾಕಂದ್ರೆ ನನಗೆ ಸುಮ್ನೆ ಕೆದಕೊಂಡು ಜಗಳಕ್ಕೆ ನಾನು ಹೋಗೋನಲ್ಲ.
ಕೆದಕೊಂಡು ಜಗಳ ನನ್ಗೆ ಇಷ್ಟನೂ ಇಲ್ಲ, ಅದನ್ನ ಬೆಳೆಸಕ್ಕೂ ನಂಗೆ ಇಷ್ಟ ಇಲ್ಲ. ಓವರ್ ಕಯ 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 ಅಂತ 8 ಜನ ಅಟ್ಯಾಕ್ ಮಾಡಿದ್ರೆ ಎಷ್ಟು ಸಿಟ್ಟು ಬರುತ್ತೆ, ಅಷ್ಟು ಜನಕ್ಕೂ ರೋಷವಾಗಿ ಒಡೆಯೋ ಥರ ಮಾಡಿ ಕಂಟ್ರೋಲಿಗೆ ಮಾಡಿದ್ರೆ, ಚಂದ್ರಪ್ರಭಾ ಅವ್ರ ಮುಂದೆ ಅವ್ರದೇ ಕರೆಕ್ಟು ನಂದು ಸುಳ್ಳು ಥರ ಸ್ಟಾರ್ಟ್ ಮಾಡಿಬಿಟ್ರು. ತಿರ್ಗಾ ಅವ್ರಿಗೂ ಹೋಗಿ ಸವಾಸನೆ ಬೇಡ ಹೋಗಿ ಅಂತ ರಿಯಲ್ ಆಗಿ ಬೈದ್ಬಿಟ್ಟೆ. ಅಂದ್ರೆ ಡ್ರಾಮಾ ಹೋಗಿ ರಿಯಲ್ ಜಗಳ ಆಗೋಯ್ತು. ಆಮೇಲೆ ಅವ್ರು ಕೂತ್ಕೊಂಡು ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಸಾಯಂಕಾಲ ನಾಳೆವರೆಗೂ ಇರ್ತಿದ್ರು, ನಾನು ಹೊಟ್ಟೆ ಹಸ್ಕೊಂಡು 2 ದಿವಸ ಇರ್ತೀನಿ, ನಾನು ಇರ್ತೀನಿ ಆರಾಮಾಗಿ ಹಿಂದೆ. ಆಮೇಲೆ ಎಲ್ಲ ಇದಾಗ್ತಿದ್ದಂಗೆ ಸ್ವಲ್ಪ ಜನ ಕಡಿಮೆ ಆದ್ರು. ನಾನು ಬೈದಿದ್ಕೆ ಗಿಲ್ಲಿ ಎಲ್ಲ ಎದ್ರುಕೊಂಡು ಹೋದ್ರು, ಇನ್ನು ಯಾರ್ಯಾರೋ ಹೊಟ್ಟೋದ್ರು. ಆದ್ರೆ ಧನು ಮಾತ್ರ ಕೊಬ್ಬು ದುರಂಕಾರ, ಅಷ್ಟು ದುರಂಕಾರ ನಾನು ವರ್ಡಲ್ಲೇ ನೋಡಿಲ್ಲ ಸರ್. ಧನು ಅಷ್ಟು ದುರಂಕಾರ. ಆಟಿಟ್ಯೂಡ್ ಇರಬೇಕು, ಅಷ್ಟು ಆಟಿಟ್ಯೂಡ್ ಮೈಗೆ ಒಳ್ಳೇದಲ್ಲ. ಅವನು ಓವರ್ ಆಗಿ ಆಡ್ಬಿಟ್ಟ. ಅವನಿಗೆ ಹೊಡೆಯೋಕ್ಕೆ ಹೋಗಿದ್ದೆ, ಆಚೆ ಎದಿರೆ ಹೊಡೆದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಆಮೇಲೆ ಎಲ್ಲ ಕೂಲ್ ಆಗ್ತಿದ್ದಂಗೆ ಮಂಜು ಭಾಷಿಣಿ ಬರ್ತಾರೆ. ಅವ್ರಿಗೆ ಕಣ್ಣು ನೋಡ್ಕೊಂಡು ಡ್ರಾಮಾ ಇದು ಯಾರು? ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವ್ರು ಆಡ್ತಿರೋ ಡ್ರಾಮಾ, ನಾವಿಬ್ರು ಮಾತಾಡ್ಕೊಂಡು ಮಾಡ್ತಾರೆ ಡ್ರಾಮಾ ಅಂತ ನಾನು ಇವ್ರಿಗೆ ಹೇಳ್ತೀನಿ. ಯಾರಿಗೆ? ಮಂಜು ಭಾಷಿಣಿ ಅವ್ರಿಗೆ ಹೇಳ್ತೀನಿ. ಅವರು ನಂಬಕ್ ರೆಡಿ ಇರಲ್ಲ. ಆಮೇಲೆ ಎಲ್ಲಾರ್ಗು ಹೇಳ್ತೀನಿ, ನಂಬಕ್ ರೆಡಿ ಇರಲ್ಲ. ಇನ್ನು 5 ನಿಮಿಷಕ್ಕೆ ನೋಡಿ ನಾವು ದೋಸ್ತಿಯಾಗಿ ಬರ್ತಾ ಇರ್ತೀವಿ ಅಂತೀನಿ. ಯಾಕಂದ್ರೆ ನಂಗೆ ಗೊತ್ತಿರುತ್ತಲ್ಲ ರಿಯಲ್ ಜಗಳ ಅಲ್ಲ ಅಂತ. ರಿಯಲ್ ಜಗಳ ಆದ್ರೆ ಸಿಟ್ಟು ಲಾಂಗ್ ಇರುತ್ತೆ. ಅರ್ಧ ಗಂಟೆಗೆ ಇಬ್ರು ಪಕ್ಕ ತಪ್ಕೊಂಡು ಹಿಂದೆ ಕಾಲಿಗೆ ಒರೆಸ್ಕೊಂಡು ಕೂರ್ಸ್ಕೊಂಡು ಮುದ್ದು ಮಾಡ್ತಾ ಇರ್ತೀವಿ. ಅಂದ್ರೆ ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತು, ಅಷ್ಟು ಫ್ರೆಂಡ್ ಆಗಿದ್ವಿ. ಆದ್ರೆ ಇವ್ರು ಅದನ್ನೇ ಡ್ರಾಮಾ ನಾವು ಹೋಗಿ ಆಚೆ ಪ್ರಪಂಚಕ್ಕೆ ಅವ್ರದ್ದು ಕರೆಕ್ಟು ನಂದು ರಾಂಗ್ ಮಾಡಕ್ಕೆ ಹೊರಟ್ಬಿಟ್ಟಿದ್ರು. ಲಾಸ್ಟ್ ದಿನ ಗೊತ್ತಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.